ಎಂಬ ಪಾಠದ 1, 2 ಮತ್ತು 3, 4ನೇ ಶ್ಲೋಕಗಳ ಸಂಪೂರ್ಣ ಪರಿಚಯವನ್ನು ಮಾಡಿಕೊಟ್ಟಿರುತ್ತೇನೆ. ಈಗ 5 ಮತ್ತು 6ನೇ ಶ್ಲೋಕದ ಭಾವಾತ್ಮವಿಗೆ ಈ ಶ್ಲೋಕಗಳನ್ನು ಆಲಿಸೋಣ. ಮೊದಲನೇದಾಗಿ 5ನೇ ಶ್ಲೋಕ. ಛಾಯಾಮನ್ಯಸ್ಯ ಕುರ್ವಂತಿ ತಿಷ್ಠಂತಿ ಸ್ವಯಮಾತಪೇ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾಃ ಸತ್ಪುರುಷಾ ಇವ. ಮತ್ತೊಮ್ಮೆ ಹೇಳ್ತೀನಿ. ಛಾಯಾಮನ್ಯಸ್ಯ ಕುರ್ವಂತಿ ತಿಷ್ಠಂತಿ ಸ್ವಯಮಾತಪೇ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾಃ ಸತ್ಪುರುಷಾ ಇವ. ಈ ರೀತಿ ಶ್ಲೋಕ. ಈಗ ಈ ಶ್ಲೋಕದ ಪದವಿಭಾಗ. ಛಾಯಾ ಅನ್ಯಸ್ಯ ಕುರ್ವಂತಿ ತಿಷ್ಠಂತಿ ಸ್ವಯಂ ಆತಪೇ ಫಲಾನಿ ಅಪಿ ಪರಾರ್ಥಾಯ ವೃಕ್ಷಾಃ ಸತ್ಪುರುಷಾಃ ಇವ. ಇಲ್ಲಿ ಈ ಶ್ಲೋಕದ ಕೊನೆಯ ಪಾದದಲ್ಲಿ ಸತ್ಪುರುಷ ಇವ ಅಂತೇಳಿದೆ. ಪದವಿಭಾಗ ಮಾಡಬೇಕಾದ್ರೆ ಸತ್ಪುರುಷಾಃ ಅಂತ ವಿಸರ್ಗ ಹಾಕೊಳ್ಬೇಕಾಗುತ್ತೆ. ಶ್ಲೋಕ ಓದುವಾಗ ವಿಸರ್ಗ ಲೋಪವಾಗುತ್ತೆ. ಯಾಕೆಂದ್ರೆ ಇಲ್ಲಿ ವಿಸರ್ಗ ಸಂಧಿ ಬಂದಿದೆ. ಸತ್ಪುರುಷಾಃ ಇವ ಶ್ಲೋಕ ಓದಬೇಕಾದ್ರೆ ವೃಕ್ಷ ಸತ್ಪುರುಷ ಇವ ಅಂತ ಓದಬೇಕಾಗುತ್ತೆ. ಈ ಶ್ಲೋಕದ ಅನ್ವಯ ನೋಡೋಣ. ವೃಕ್ಷಾಃ ಸತ್ಪುರುಷಾಃ ಇವ. ವೃಕ್ಷಾಃ ಸತ್ಪುರುಷಾಃ ಇವ. ಕಿಮರ್ಥಂ ಇತ್ಯುಕ್ತೆ ಸ್ವಯಂ ಆತಪೇ ತಿಷ್ಠಂತಿ. ಛಾಯಾ ಅನ್ಯಸ್ಯ ಛಾಯಾ ಕುರ್ವಂತಿ. ಅನ್ಯಸ್ಯ ಛಾಯಾ ಕುರ್ವಂತಿ ಪರಾರ್ಥಾಯ ಫಲಾನ್ಯಪಿ ದದತಿ ಅಂತ. ಇಲ್ಲಿ ದದತಿ ಅಂತ ಹೇಳುವ ಕ್ರಿಯಾಪದ ನಾವು ಅಧ್ಯಾಹಾರ ಮಾಡ್ಕೊಳ್ಬೇಕು. ನೋಡೋಣ. ವೃಕ್ಷಾಃ ಅಂದ್ರೆ ಮರಗಳು ಅಂತ. ಸತ್ಪುರುಷಾಃ ಇವ ಸತ್ಪುರುಷರಂತೆ. ಸತ್ಪುರುಷರಂದ್ರೆ ಯಾರು? ಸಜ್ಜನರು ಅಂತ. ಸತ್ಪುರುಷರಂದ್ರೆ ಸಜ್ಜನರು, ಒಳ್ಳೆಯವರು, ಪರೋಪಕಾರಿಗಳು ಅಂತ. ಯಾರು ಪರರ ಹಿತಕ್ಕಾಗಿ ಜೀವಿಸುತ್ತಾರೋ, ಪರರ ಹಿತಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಟಿರುತ್ತಾರೋ ಅವರೆಲ್ಲರೂ ಕೂಡ ಸತ್ಪುರುಷರು, ಮಹಾಪುರುಷರು ಅಂತ. ಈ ವೃಕ್ಷಗಳು ಕೂಡ ಸತ್ಪುರುಷರಿದ್ದಂತೆ ಇವ ಅಂತ ಹೇಳ್ತಾರೆ. ಈ ವೃಕ್ಷಗಳು ಸತ್ಪುರುಷರಿದ್ದಂತೆ. ಯಾಕೆ ಸತ್ಪುರುಷರಿಗೆ ವೃಕ್ಷಗಳನ್ನು ಹೋಲಿಸುತ್ತಾರೆ ಅಂದರೆ ಸ್ವಯಂ ಆತಪೇ ತಿಷ್ಠಂತಿ. ವೃಕ್ಷಗಳೆಲ್ಲವೂ ಕೂಡ ಸ್ವತಃ ಆತಪೇ ಬಿಸಿಲಿನಲ್ಲಿ ತಿಷ್ಠಂತಿ ನಿಂತುಕೊಂಡಿರುತ್ತವೆ. ವೃಕ್ಷಗಳು ಸ್ವತಃ ಬಿಸಿಲಿನಲ್ಲಿಯೇ ಇರುತ್ತವೆ. ಆದರೆ ಅನ್ಯಸ್ಯ ಬೇರೆಯವರಿಗೆ ಛಾಯಾ ನೆರಳನ್ನು ಕುರ್ವಂತಿ ಕೊಡುತ್ತವೆ. ಅಂದ್ರೆ ಈ ಮರಗಳು ತಾವು ಬಿಸಿಲಿನಲ್ಲಿ ನಿಂತು ಬಂದವರಿಗೆ ಅಥವಾ ಬೇರೆಯವರಿಗೆ ನೆರಳನ್ನು ಕೊಡುತ್ತವೆ. ಯಾರೇ ಮರದ ಕೆಳಗೆ ಬರಲಿ ಅವರಿಗೆ ತಂಪಾದ ನೆರಳನ್ನು ಕೊಡತಕ್ಕಂತಹದ್ದು ಮರಗಳು. ಹಾಗಾಗಿಯೇ ಸತ್ಪುರುಷರಂತೆ ಈ ಮರಗಳು ಕೇವಲ ನೆರಳನ್ನು ಮಾತ್ರ ಕೊಡುವುದಿಲ್ಲ. ನೆರಳಿನೊಂದಿಗೆ ಪರಾರ್ಥಾಯ ಪರರ ಹಿತಕ್ಕಾಗಿ ಫಲಾನ್ಯಪಿ ಹಣ್ಣುಗಳನ್ನು ಕೂಡ ದದತಿ ಕೊಡುತ್ತವೆ. ಬೇರೆಯವರಿಗೋಸ್ಕರ ನೆರಳನ್ನು ಕೊಡುತ್ತವೆ.
ಕೊಡುತ್ತವೆ, ಜೊತೆಗೆ ಬೇರೆಯವರಿಗೋಸ್ಕರ ಹಣ್ಣನ್ನೂ ಕೂಡ ಕೊಡುತ್ತವೆ. ಹಾಗಾಗಿ ಈ ವೃಕ್ಷಗಳು ಸತ್ಪುರುಷರಿದ್ದಂತೆ. ಕೇವಲ ವೃಕ್ಷಗಳು ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಚರ ವಸ್ತುಗಳು, ಚರಾಚರ ವಸ್ತುಗಳೆಲ್ಲವೂ ಕೂಡ ಸತ್ಪುರುಷರೇ ಆಗಿವೆ. ಯಾಕಂದ್ರೆ ಬೆಟ್ಟ, ಗುಡ್ಡ, ನದಿ, ಮರ, ಗಿಡ ಇವೆಲ್ಲವೂ ಕೂಡ ಪರೋಪಕಾರಕ್ಕಾಗಿಯೇ ಇವೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ನುಗಂತಿ ಗಾವಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ನೀವು ಹಿಂದಿನ ತರಗತಿಯಲ್ಲಿ ಈ ಶ್ಲೋಕಗಳನ್ನು ಕೇಳಿದ್ದೀರಿ. ಹಾಗೆ ಪರೋಪಕಾರಾಯ ಫಲಂತಿ ವೃಕ್ಷಾಃ ವೃಕ್ಷಗಳು ಪರೋಪಕಾರಕ್ಕಾಗಿಯೇ ಹಣ್ಣನ್ನು ಬಿಡುತ್ತವೆ. ಕೇವಲ ಹಣ್ಣನ್ನು ಬಿಡುವುದು ಮಾತ್ರವಲ್ಲ, ಜೊತೆಗೆ ಅದು ಸ್ವತಃ ಬಿಸಿಲಿನಲ್ಲಿ ನಿಂತು ನೆರಳನ್ನು ಬೇರೆಯವರಿಗೆ ಕೊಡುತ್ತವೆ ಅಂತ. ಇದರ ವ್ಯಾಕರಣ ವಿಚಾರಗಳನ್ನು ಗಮನಿಸೋಣ. ಛಾಯಾ ಅನ್ಯಸ್ಯ ಛಾಯಾಂ, ಛಾಯಾ ಶಬ್ದ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಏನಾಗುತ್ತೆ? ಛಾಯಾ ಆಗುತ್ತೆ. ಇಲ್ಲಿ ದ್ವಿತೀಯ ವಿಭಕ್ತಿ ಏಕವಚನ ಛಾಯಾಂ. ಸೀತಾ ಸೀತೆ ಸೀತಾಃ ಸೀತಾಂ, ಸೀತೆ ಸೀತಾಃ. ಛಾಯಾಂ ನೆರಳನ್ನು, ಸೀತಾ ಶಬ್ದದಂತೆ ಛಾಯಾಂ. ಅನ್ಯಸ್ಯ ಷಷ್ಠಿ ವಿಭಕ್ತಿ ಏಕವಚನ. ಇಲ್ಲಿ ಕುರ್ವಂತಿ, ಕುರ್ವಂತಿ ಅಂತ ಹೇಳುವುದು ಕ್ರಿಯಾಪದ. ಕರೋತಿ ಕುರುತಃ ಕುರ್ವಂತಿ ಲಟ್ಲಕಾರಃ ಪ್ರಥಮ ಪುರುಷಃ ಬಹುವಚನಂ ಕುರ್ವಂತಿ. ಅದೇ ರೀತಿ ತಿಷ್ಠಂತಿ, ತಿಷ್ಠತಿ ತಿಷ್ಠತಃ ತಿಷ್ಠಂತಿ ನಿಂತಿವೆ ಅಂತ. ಇದು ಕೂಡ ಲಟ್ಲಕಾರಃ ಪ್ರಥಮ ಪುರುಷಃ ಬಹುವಚನ. ಸ್ವಯಂ ಸ್ವತಃ ಅಂತ. ಆತಪೆ ಇದು ಸಪ್ತಮಿ ವಿಭಕ್ತಿ ಏಕವಚನ. ಆತಪೆ ಏನು? ಬಿಸಿಲು ಅಂತ. ಆತಪ ಅಂದ್ರೆ ಬಿಸಿಲು, ಆತಪೆ ಬಿಸಿಲಿನಲ್ಲಿ, ಸಪ್ತಮಿ ವಿಭಕ್ತಿ ಏಕವಚನ. ಇನ್ನು ಫಲಾನಿ, ಫಲಾನಿ ಯಾವ ಶಬ್ದ ಇದ್ದಂತೆ? ವನಂ ವನೆ ವನಾನಿ, ಫಲಂ ಫಲೆ ಫಲಾನಿ. ವನ ಶಬ್ದ ಹೇಗೆ ನಪುಂಸಕಲಿಂಗವೋ ಹಾಗೆ ಫಲ ಶಬ್ದವು ಕೂಡ ನಪುಂಸಕಲಿಂಗ. ಇದು ಪ್ರಥಮ ವಿಭಕ್ತಿ ಬಹುವಚನ. ಅಪಿ, ಅಪಿ ಅಂತ ಹೇಳುದು ಅವ್ಯಯ. ಇಲ್ಲಿ ಸಂಧಿ ಬಂದಿದೆ. ಏನ್ ಬಂದಿದೆ ಅಂದ್ರೆ, ಹೇಗೆ ಬಂದಿದೆ ಅಂದ್ರೆ ಫಲಾನಿ ಪ್ಲಸ್ ಅಪಿ ಅಂತ ಬಿಡಿಸಿದಾಗ ಈ ಇಕಾರಕ್ಕೆ, ನಕಾರೋತ್ತರ ವೃತ್ತಿ ಇಕಾರಕ್ಕೆ ಯಕಾರ ಬಂದು ಫಲಾನ್ಯಪಿ ಅಂತ ಇದೆ. ಯಾವಾಗ ಇಕಾರದ ಮೇಲೆ ಯಕಾರ ಬಂತು ಅವಾಗ ಫಲಾನ್ಯ ಆಗುತ್ತೆ. ಅದಕ್ಕೆ ಅ ಸೇರಿದಾಗ ಫಲಾನ್ಯ ಆಗುತ್ತೆ, ಪಿ ಸೇರಿದಾಗ ಫಲಾನ್ಯಪಿ. ಇಲ್ಲಿ ಎಣಿಸಬೇಕು. ಪರಾರ್ಥಾಯ, ಪರಾರ್ಥಾಯ ಪರಾರ್ಥಕ್ಕಾಗಿ. ಇದು ಚತುರ್ಥಿ ವಿಭಕ್ತಿ ಏಕವಚನ ರಾಮಾಯ. ವೃಕ್ಷಾಃ ರಾಮಃ ರಾಮೋ ರಾಮಾಃ ವೃಕ್ಷಃ ವೃಕ್ಷೌ ವೃಕ್ಷಾಃ ಪ್ರಥಮ ವಿಭಕ್ತಿ ಬಹುವಚನ. ಸತ್ಪುರುಷಾಃ ಇದು ಕೂಡ ಪ್ರಥಮ ವಿಭಕ್ತಿ ಬಹುವಚನ. ಸತ್ಪುರುಷರು ಇವ ಅಂತೆ ಅಂತ. ಇದು ಅವ್ಯಯ. ಈ ರೀತಿಯಾಗಿ ಈ ಶ್ಲೋಕವನ್ನು, ಈ ಶ್ಲೋಕದೊಂದಿಗೆ ಈ ಭಾವಾರ್ಥವನ್ನು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥದೊಂದಿಗೆ ಈ ಶ್ಲೋಕವನ್ನು ಕಂಠಪಾಠ ಮಾಡಿದರೆ ಅದು ನಿಮಗೆ ಒಳಿತಾಗುತ್ತದೆ. ಇನ್ನು 6ನೇ ಶ್ಲೋಕವನ್ನು ಗಮನಿಸೋಣ. 6ನೇ ಶ್ಲೋಕ. ಕಿಂ ಕುಲೇನ ವಿಶಾಲೇನ ವಿದ್ಯಾಹೀನಸ್ಯ ದೇಹಿನಃ ಅಕುಲೀನೋಪಿ ವಿದ್ಯಾವಾನ್ ದೇವೈರಪಿ ಸುಪೂಜ್ಯತೆ. ಮತ್ತೊಮ್ಮೆ ಹೇಳ್ತೀನಿ. ಕಿಂ ಕುಲೇನ ವಿಶಾಲೇನ ವಿದ್ಯಾಹೀನಸ್ಯ ದೇಹಿನಃ ಅಕುಲೀನೋಪಿ ವಿದ್ಯಾವಾನ್ ದೇವೈರಪಿ ಸುಪೂಜ್ಯತೆ. ಈ ಶ್ಲೋಕದ ಪದವಿಭಾಗ. ಕಿಂ ಕುಲೇನ ವಿಶಾಲೇನ ವಿದ್ಯಾಹೀನಸ್ಯ ದೇಹಿನಃ ಅಕುಲೀನಃ ಅಪಿ ವಿದ್ಯಾವಾನ್ ದೇವೈಃ ಅಪಿ ಸುಪೂಜ್ಯತೆ.
ಅಂತ ಈ ಶ್ಲೋಕದ ಪದವಿಭಾಗ. ಇದರ ಅನ್ವಯ ಯಾವ ರೀತಿಯಾಗಿ ನೋಡೋಣ. ವಿದ್ಯಾಹೀನಸ್ಯ ದೇಹಿನಃ ವಿಶಾಲೇನ ಕುಲೇನ ಕಿಂ ಅಕುಲೀನಃ ಅಪಿ ವಿದ್ಯಾವಾನ್ ದೇವೈರಪಿ ಸುಪೂಜ್ಯತೆ. ಈ ರೀತಿಯಾಗಿ ದೇವೈಹಿ ಅಪಿ ಅಂತ ಹೇಳೋದು ಕೂಡ ಪದವಿಭಾಗ ಮಾಡಿಕೊಂಡ್ರೆ ಅಪಿ ಒಂದೇ ಪದ ಮಾಡಿಕೊಂಡು ನಡೆಯುತ್ತೆ. ಇಲ್ಲಿ ಅನ್ವಯ ಇದೆ, ಇಲ್ಲಿಯೂ ಕೂಡ ಹಾಗೆ. ಎಲ್ಲಿ ಅಕುಲೀನೋಪಿ ಅಕುಲೀನಃ ಅಪಿ ಅಪಿ ಅಂದ್ರೆ ಕೂಡ ಅಂತ ಅವ್ಯಯ. ಅಪಿ ಅಂದ್ರೆ ಕೂಡ ಅಂತ ಅವ್ಯಯ. ಅವ್ಯಯ ಅಂದ್ರೆ ಏನಂತ? ಲಿಂಗ ವಿಭಕ್ತಿ ವಚನಗಳಿಂದ ರಹಿತವಾಗಿರ್ತಕ್ಕಂಥದ್ದು ಅವ್ಯಯ ಅಂತ ಅರ್ಥ. ಅವ್ಯಯ ಅಂದ್ರೆ ಅದಕ್ಕೆ ಲಿಂಗ ಇಲ್ಲ, ವಿಭಕ್ತಿ ಇಲ್ಲ, ವಚನಗಳು ಇರುವುದಿಲ್ಲ, ಅದು ಅವ್ಯಯ. ಈಗ ಮತ್ತು, ಕೂಡ, ಮೇಲೆ, ಕೆಳಗೆ ಇವೆಲ್ಲವೂ ಕೂಡ ಅವ್ಯಯ. ಅದೇ ರಾಮಶಬ್ದ ಆಗಿದ್ರೆ ಆ ರಾಮಶಬ್ದಕ್ಕೆ 7 ವಿಭಕ್ತಿಗಳು ಬರುತ್ತವೆ, 3 ವಚನಗಳು ಬರುತ್ತವೆ, ಜೊತೆಗೆ ಲಿಂಗಗಳು ಕೂಡ ಇವೆ. ಆದರೆ ಅವ್ಯಯಕ್ಕೆ ಲಿಂಗ ಇಲ್ಲ, ವಿಭಕ್ತಿ ಇಲ್ಲ, ವಚನಗಳಿಲ್ಲ. ಅದು ಪದ ಪೂರಣೆಗೆ, ವಾಕ್ಯ ಪೂರಣೆಗೆ, ಜೊತೆಗೆ ಶ್ಲೋಕ ಪೂರಣೆಗೆ ಈ ಒಂದು ಶಬ್ದಗಳನ್ನು ಬಳಸ್ತೀವಿ. ಈಗ ವಿದ್ಯಾಹೀನಸ್ಯ ವಿದ್ಯಾಯಾಃ ಹೀನಃ ವಿದ್ಯಾಹೀನಃ ತಸ್ಯ ವಿದ್ಯಾಹೀನಸ್ಯ. ಹೀನಃ ಇಲ್ಲದೆ ಇರುವವನು. ಏನು ಇಲ್ಲದೆ ಇರುವವನು? ವಿದ್ಯಾಹೀನಃ ವಿದ್ಯೆ ಇಲ್ಲದ, ವಿದ್ಯೆ ಇಲ್ಲದ ದೇಹಿನಃ ದೇಹ ಅಸ್ಯ ಅಸ್ತೀತಿ ದೇಹಿ. ದೇಹಿನ್ ಶಬ್ದ ನಕಾರಾಂತಃ ಪುಲ್ಲಿಂಗ ದೇಹಿನ್ ಶಬ್ದ ದೇಹಿ ದೇಹಿನೌ ದೇಹಿನಃ ಮನುಷ್ಯಸ್ಯ ಅಂತ. ದೇಹಿನಃ ಅಂದ್ರೆ ಏನರ್ಥ? ಮನುಷ್ಯಸ್ಯ ಅಂದ್ರೆ ಏನರ್ಥ? ವಿದ್ಯೆ ಇಲ್ಲದ ಮನುಷ್ಯನಿಗೆ ವಿಶಾಲೀನ ಕುಲೇನ, ವಿಶಾಲೇನ ವಿಶಾಲವಾಗಿರ್ತಕ್ಕಂತಹ ಅಥವಾ ಉತ್ತಮವಾಗಿರ್ತಕ್ಕಂತಹ ಕುಲೇನ ಕುಲದಲ್ಲಿ ಜನಿಸಿದರೆ ಕಿಂ ಪ್ರಯೋಜನ? ಏನ್ ಪ್ರಯೋಜನ ಅಂದ್ರೆ ವಿದ್ಯೆ ಇಲ್ಲದವನು ಹದ್ದಿಗಿಂತಲೂ ಕಡೆ ಅಂತ ಕನ್ನಡದಲ್ಲಿ ಒಂದು ಗಾದೆ. ಹಾಗೆ ಯಾರಲ್ಲಿ ವಿದ್ಯೆ ಇರುವುದಿಲ್ಲವೋ ಅವನು ಉತ್ತಮ ಕುಲದಲ್ಲಿ ಹುಟ್ಟಿದರೂ ಕೂಡ, ಒಳ್ಳೆಯ ಸತ್ವಂಶದಲ್ಲಿ ಜನಿಸಿದರೂ ಕೂಡ ಏನೂ ಪ್ರಯೋಜನವಿಲ್ಲ. ಕೆಲವು ಮರಗಳಿರ್ತವೆ, ತುಂಬಾ ಸೊಗಸಾದ ಹೂಗಳನ್ನು ಬಿಡುತ್ತವೆ, ಕೇವಲ ಅಲಂಕಾರಕ್ಕಾಗಿ. ಅದು ಆ ಹೂಗಳಿಗೆ ಪರಿಮಳವೂ ಇರುವುದಿಲ್ಲ, ದೇವರ ಮುಡಿಗೆ ಮುಡಿಸುವುದೂ ಇಲ್ಲ, ಅದು ವ್ಯರ್ಥ. ಆದರೆ ಹೂವನ್ನು ಚೆನ್ನಾಗಿ ಬಿಡುತ್ತವೆ. ಕೆಲವು ಹೂಗಳಿರುತ್ತವೆ, ಆಕಾರವಿರುವುದಿಲ್ಲ, ನೋಡಲಿಕ್ಕೆ ಸುಂದರವಾಗಿಲ್ಲದಿದ್ದರೂ ಕೂಡ ತುಂಬಾ ಸೊಗಸಾದ ಪರಿಮಳ, ಜೊತೆಗೆ ಶಿವನ ಮುಡಿಯಲ್ಲಿ ಮೂಡಿಸ್ತಾರೆ. ಹೀಗೆ ಯಾಕೆಂದ್ರೆ ಅಲ್ಲಿ ಪರಿಮಳ ಮುಖ್ಯ, ಜೊತೆಗೆ ಶಿವನ ಮುಡಿಗೆ ಮುಡಿಸುವ ಒಂದು ಪದ್ಧತಿ ಇಟ್ಕೊಂಡಿರ್ತಾರೆ. ಆ ಹೂಗಳು ಶ್ರೇಷ್ಠವಾಗಿರುತ್ತವೆ. ಹಾಗೆ ಉತ್ತಮ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ವಿದ್ಯಾವಂತ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ವಿದ್ಯೆ ಮತ್ತು ವಿದ್ಯೆ ಅಂತ ಹೇಳುವುದು ಅದು ಅವನು ಪಡೆದಿರ್ತಕ್ಕಂತಹ ಒಂದು ಪುಣ್ಯದ ಅಥವಾ ತಾನು ಕಲಿತಿರ್ತಕ್ಕಂತಹ ಪರಿಶ್ರಮದ ಫಲವಾಗಿರುತ್ತೆ. ಯಾರು ಚೆನ್ನಾಗಿ ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿತಿರ್ತಾರೋ, ಶ್ರದ್ಧ ಭಕ್ತಿ ವಿನಯಪೂರ್ವಕವಾಗಿ ಆ ವಿದ್ಯೆಯನ್ನು ತಮ್ಮ ಕರಗತ ಮಾಡಿಕೊಂಡಿರ್ತಾರೋ, ಆ ಸರಸ್ವತಿ ವಿದ್ಯಾ ದೇವತೆ ಅವನಿಗೆ ಒಲಿಯುತ್ತದೆ. ಹಾಗಾಗಿ ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ವಿದ್ಯಾವಂತ, ಅವನು ಪಂಡಿತ ಅಂತ ಹೇಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವಿದ್ಯೆ ಇಲ್ಲದ ಆ ಮನುಷ್ಯನಿಗೆ ಒಳ್ಳೆಯ ಕುಲದಲ್ಲಿ ಹುಟ್ಟಿದರೂ ಕೂಡ ಏನು ಪ್ರಯೋಜನವಿಲ್ಲ. ಹಾಗೆ ಅಕುಲೀನೋಪಿ, ಅಕುಲೀನಃ ಸಾಮಾನ್ಯ ಅಂದ್ರೆ ಏನಂತ? ಒಳ್ಳೆಯ ಕುಲವಲ್ಲದ ವಂಶದಲ್ಲಿ ಹುಟ್ಟಿ, ಒಳ್ಳೆಯ ಕುಲವಲ್ಲದ ಜನ್ಮದಲ್ಲಿ ಹುಟ್ಟಿದರೂ ಕೂಡ ವಿದ್ಯಾವಾನ್ ವಿದ್ಯಾವಂತನಾಗಿದ್ದರೆ ದೇವೈರಪಿ
ದೇವತೆಗಳಿಂದಲೂ ಕೂಡ ಸುಪೂಜ್ಯತೆ, ಪೂಜಿಸಲ್ಪಡುತ್ತಾನೆ. ಅಂದ್ರೆ ಇಲ್ಲಿ ಕುಲ ಮುಖ್ಯ ಅಲ್ಲ, ವಿದ್ಯಾ ಮುಖ್ಯ. ಕುಲ ಅಥವಾ ಅವನ ಅಂತಸ್ತು, ಅವನ ಒಂದು ಗೌರವ ಅಥವಾ ಅವನ ಒಂದು ಆಡಂಬರದ ಜೀವನ ಅದ್ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಯಾರು ವಿದ್ಯಾವಂತನಾಗಿರ್ತಾನೋ ಅವನಿಗೆ ಮಾತ್ರ ಬೆಲೆ. ಹಾಗಾಗಿ ಕೆಲವರು ಹೇಳ್ತಾರೆ ಸರಸ್ವತಿ ಪುತ್ರರು ಲಕ್ಷ್ಮೀ ಪುತ್ರರು ಅಂತ. ಯಾರು ಸರಸ್ವತಿ ಪುತ್ರ ಆಗಿರ್ತಾರೋ ಅವರು ಎಲ್ಲ ಕಡೆಗೂ ಕೂಡ ಗೌರವವನ್ನು ಪಡೆಯುತ್ತಾರೆ. ಅದೇ ಲಕ್ಷ್ಮೀ ಪುತ್ರರು ಯಾರಾಗಿರ್ತಾರೋ, ಲಕ್ಷ್ಮೀ ಪುತ್ರರು ಯಾರು? ಶ್ರೀಮಂತರು. ಶ್ರೀಮಂತರಿಗೆ ಲಕ್ಷ್ಮೀ ಪುತ್ರರು ಅಂತ ಹೇಳ್ತಾರೆ. ಸರಸ್ವತಿ ಪುತ್ರರು ಅಂದ್ರೆ ವಿದ್ಯಾವಂತರು ಅಂತ ಅರ್ಥ. ಈ ವಿದ್ಯಾವಂತರು ಮತ್ತೆ ಶ್ರೀಮಂತರು ಇಬ್ಬರಿಗೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯವಿದ್ದರೂ ಕೂಡ, ಭಿನ್ನಾಭಿಪ್ರಾಯ ಏನಂತ, ವಿದ್ಯಾವಂತರು ಎಲ್ಲಾ ಕಡೆಯಲ್ಲೂ ಜೀವಿಸುತ್ತಾರೆ, ಎಲ್ಲಾ ಕಡೆಯಲ್ಲಿಯೂ ಗೌರವವನ್ನು ಪಡೆಯುತ್ತಾರೆ. ಆದರೆ ಶ್ರೀಮಂತರು ತಮ್ಮ ಸೀಮಿತದಲ್ಲಿ ಮಾತ್ರ ಗೌರವವನ್ನು ಪಡೆಯುತ್ತಾರೆ. ಯಾಕಂದ್ರೆ ಶ್ರೀಮಂತಿಗೆ ಶಾಶ್ವತವಲ್ಲ. ಒಂದೇ ರಾತ್ರಿ ಬೆಳಗಾಗುವುದರೊಳಗೆ ಅವನು ಶ್ರೀಮಂತನಾಗಿರ್ಬೋದು. ಅದೇ ಒಂದೇ ರಾತ್ರಿ ಬೆಳಗಾಗುವುದರೊಳಗೆ ಶ್ರೀಮಂತಿಕೆಯನ್ನು ಕಳೆದುಕೊಂಡು ದರಿದ್ರನೂ ಕೂಡ ಆಗಿರ್ಬೋದು. ಆದರೆ ಶ್ರೀಮಂತಿಕೆ ಶಾಶ್ವತವಲ್ಲ. ಕೆಲವರು ಹೇಳ್ತಾರೆ ನಾನು ಆಗರ್ಭ ಶ್ರೀಮಂತ ಅಂತ ಹೇಳ್ತಾರೆ. ಆಗರ್ಭ ಶ್ರೀಮಂತನಾದರೇನು? ವಿದ್ಯೆ ಇಲ್ಲದಿದ್ದರೆ ಇದ್ದರೆಷ್ಟು, ಇಲ್ಲದಿದ್ದರೆಷ್ಟು. ಹಾಗಾಗಿ ವಿದ್ಯಾ ಸರ್ವತ್ರ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವಾಂಸನು ಎಲ್ಲ ಕಡೆಯಲ್ಲಿಯೂ ಕೂಡ ಪೂಜಿಸುತ್ತಾನೆ. ಹಾಗಾಗಿ ಇಲ್ಲಿ ಶ್ರೀಮಂತಿಕೆಗೆ ಬೆಲೆ ಇಲ್ಲ. ಜೊತೆಗೆ ಒಳ್ಳೆಯ ಕುಲದಲ್ಲಿ ಹುಟ್ಟಿದರೂ ಕೂಡ ಅವನಿಗೆ ಬೆಲೆ ಇರುವುದಿಲ್ಲ. ಯಾರು ವಿದ್ಯಾವಂತನಾಗಿರುತ್ತಾನೋ, ಪರಿಶ್ರಮದಿಂದ ಶ್ರದ್ಧೆಯಿಂದ ಬಾಲ್ಯದಿಂದಲೇ ಯಾರು ಅಧ್ಯಯನ ಮಾಡಿ ವಿದ್ಯೆಯನ್ನು ಕರಗತ ಮಾಡಿಕೊಂಡಿರ್ತಾನೋ ಅವನಿಗೆ ಈ ಸಮಾಜದಲ್ಲಿ ಮಾತ್ರ ಅಲ್ಲ, ಈ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿಯೂ ಕೂಡ ಅವನು ಪೂಜಿಸಲ್ಪಡುತ್ತಾನೆ. ಕೇವಲ ನಾವು ಮಾತ್ರ ಅವನಿಗೆ ಗೌರವ ಕೊಡುವುದಿಲ್ಲ. ದೇವೈರಪಿ ಸುಪೂಜ್ಯತೆ, ದೇವೈರಪಿ ಸುಪೂಜ್ಯತೆ, ದೇವತೆಗಳಿಂದಲೂ ಕೂಡ ಅವನು ಪೂಜಿಸಲ್ಪಡುತ್ತಾನೆ. ಹಾಗಾಗಿ ಇಲ್ಲಿ ವಿದ್ಯೆಗೆ ಪ್ರಾಧಾನ್ಯತೆಯನ್ನು ನಾವು ಕೊಡಬೇಕು. ಇದು ಈ ಶ್ಲೋಕದ ಒಂದು ಭಾವಾರ್ಥವನ್ನು ನೀವು ಅರಿತಿದ್ದೀರಿ ಅಂತ ಭಾವಿಸ್ತಾ ಇದರ ವ್ಯಾಕರಣ ವಿಚಾರಗಳನ್ನು ಗಮನಿಸಿದಾಗ ಕಿಂ, ಇದು ಕಿಂ ಶಬ್ದ ನಪುಂಸಕಲಿಂಗ ಮಕಾರಾಂತಹ ಕಿಂ ಶಬ್ದ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕ. ಕುಲೇನ ಇದು ತೃತೀಯ ವಿಭಕ್ತಿ ಏಕ. ವಿಶಾಲೇನ ತೃತೀಯ ವಿಭಕ್ತಿ ಏಕ. ವಿದ್ಯಾಹೀನಸ್ಯ ವಿದ್ಯಾಯಾಃ ಹೀನಃ ವಿದ್ಯಾಹೀನಃ ಷಷ್ಠಿ ತತ್ಪುರುಷ ಸಮಾಸಃ. ಆದರೆ ಈ ಪದ ಷಷ್ಠಿ ವಿಭಕ್ತಿಯಲ್ಲಿ ಇದೆ. ಸಮಾಸವೇ ಬೇರೆ, ಪದದ ಕೊನೆಯಲ್ಲಿರ್ತಕ್ಕಂತಹ ಶಬ್ದವನ್ನು, ಪದದ ಕೊನೆಯಲ್ಲಿರ್ತಕ್ಕಂತಹ ಈ ಅಕ್ಷರವನ್ನು ಗಮನಿಸಿದಾಗ ಇದು ಯಾವ ವಿಭಕ್ತಿ ಅಂತ ನಾವು ಅರಿಯಬಹುದು. ಈಗ ರಾಮಸ್ಯ ಕೊನೆಯಲ್ಲಿ ಸ್ಯ ಇದೆ, ಹಾಗೆ ವಿದ್ಯಾಹೀನಸ್ಯ ಇಲ್ಲಿ ಸ್ಯ ಇದೆ. ಹಾಗಾಗಿ ಇದು ಷಷ್ಠಿ ವಿಭಕ್ತಿ. ಎಲ್ಲ ಸಾಮಾನ್ಯವಾಗಿ ಶ್ಲೋಕಗಳಲ್ಲಿ ಇರತಕ್ಕಂತಹ ಶಬ್ದಗಳಂತೆ ಇರತಕ್ಕಂತಹ ರೂಪಗಳು ಯಾವುದಂದ್ರೆ ಎಲ್ಲ ರೂಪಗಳು ರಾಮ ಶಬ್ದ, ಸೀತಾ ಶಬ್ದ, ವನ ಶಬ್ದದಂತೆ ಇರುತ್ತವೆ. ಇಲ್ಲೇ ಗಮನಿಸಿ, ಇಲ್ಲಿ ಕುಲೇನ ರಾಮೇಣ, ವಿಶಾಲೇನ ರಾಮೇಣ, ವಿದ್ಯಾಹೀನಸ್ಯ ರಾಮಸ್ಯ. ಈ ಒಂದು ಲೈನ್ನಲ್ಲಿ ಮೂರು ಪದಗಳು ಕೂಡ ರಾಮ ಶಬ್ದಂತೆ. ಹಾಗಾಗಿ ತೃತೀಯ ವಿಭಕ್ತಿ, ಇದು ತೃತೀಯ ವಿಭಕ್ತಿ, ಇದು ಷಷ್ಠಿ ವಿಭಕ್ತಿ. ಕೆಲವು ವಿಭಿನ್ನವಾಗಿರುತ್ತವೆ, ಅದು ವಿಶೇಷವಾಗಿರುತ್ತವೆ. ಅದು ನೀವು ಗುರುಗಳ ಮೂಲಕ ಯಾವ ಶಬ್ದ ಅಂತ, ಯಾವ ಶಬ್ದಂತೆ ಇದೆ ಅಂತ ತಿಳ್ಕೊಂಡ್ರೆ ನಿಮಗೆ ಜ್ಞಾನಾಭಿವೃದ್ಧಿ ಆಗುತ್ತೆ. ಈಗ ದೇಹಿನಃ ಅಂತೇಳಿದೆ, ಇಲ್ಲಿ ದೇಹಿನಃ ಅಂತೇಳಿದೆ. ಇದು ರಾಮ ಶಬ್ದವಂತೆ ಅಲ್ಲ, ನಕಾರಾಂತ ಪುಲ್ಲಿಂಗ ದೇಹಿನ್ ಶಬ್ದ. ದೇಹಿ, ದೇಹಿನೋ, ದೇಹಿನಃ, ದೇಹಿನಃ, ದೇಹಿನೋ, ದೇಹಿನಾ, ದೇಹಿನಃ ಅಂತ ಹೇಳುದು ಷಷ್ಠಿ ವಿಭಕ್ತಿ ಏಕವಚನ. ದೇಹಿನಃ ವಿದ್ಯಾಹೀನಸ್ಯ ದೇಹಿನಃ, ವಿದ್ಯಾವಿಲ್ಲದ ದೇಹಿನಃ, ದೇಹವು ಯಾರಿಗೆ ಇರುತ್ತದೆಯೋ ಅವರೆಲ್ಲರೂ ಕೂಡ ದೇಹಿಗಳೇ. ಈ ಉದಾಹರಣೆ ಮನುಷ್ಯರು ಮಾತ್ರ ಅಲ್ಲ, ಪಶು ಪಕ್ಷಿಗಳಿಗೂ ಕೂಡ ದೇಹ ಇರುತ್ತದೆ. ಅಂದ್ರೆ ಜಂತುಗಳು ಅಂತ ಹೇಳ್ಬೋದು.
ದೇಹಗಳು ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ದೇಹಿನ ಅಂತ ಮನುಷ್ಯರಿಗೆ ಸಾಮಾನ್ಯವಾಗಿ ನಾವು ರೂಢಿಯಲ್ಲಿ ದೇಹಿನ ಅಂದ್ರೆ ಮನುಷ್ಯರಿಗೆ ಅಂತ ಅಂದ್ರೆ ವಿದ್ಯೆಯನ್ನು ಕಲಿಯುವವನು ಮನುಷ್ಯರು ಮಾತ್ರ ಅಲ್ವಾ. ಹಾಗಾಗಿ ಮನುಷ್ಯರಿಗೆ, ವಿದ್ಯಾ ಇಲ್ಲದ ಮನುಷ್ಯರಿಗೆ. ಹಾಗೆ ಇಲ್ಲಿ ಅಕುಲೀನೋಪಿ, ಇಲ್ಲಿ ನಾಕುಲಂ ಅಕುಲಂ, ನಾಕುಲಂ ಅಕುಲಂ, ಇಲ್ಲಿ ನಂತತ್ಪುರುಷ ಸಮರಸಃ. ಅಕುಲೀನ ಇಲ್ಲಿ ನೋಡಿ, ಇಲ್ಲಿ ಯಾವ ಸಂಧಿ ಬಂದಿದೆ ಅಂತ ಗಮನಿಸೋಣ. ಪ್ಲಸ್ ಅಪಿ ಅಂತ ಇದೆ. ಅಕುಲೀನ ಪ್ಲಸ್ ಅಪಿ, ಇಲ್ಲಿ ವಿಸರ್ಗವಿದೆ. ಈ ವಿಸರ್ಗಕ್ಕೆ ವಿಸರ್ಗ ಸಂಧಿ ಬಂದಿದೆ. ಅಂದ್ರೆ ವಿಸರ್ಗ ಸಂಧಿಯಲ್ಲಿ 4 ವಿಧ. ಒಂದು ವಿಸರ್ಗಕ್ಕೆ ಲೋಪವಾಗುತ್ತೆ, ಒಂದು ವಿಸರ್ಗಕ್ಕೆ ಸಕಾರ ಬರುತ್ತೆ, ಇನ್ನೊಂದು ವಿಸರ್ಗಕ್ಕೆ ರೇಫ ಬರುತ್ತೆ, ಇನ್ನೊಂದು ವಿಸರ್ಗ ಲೋಪವಾಗುತ್ತೆ. ಹಾಗಾಗಿ ಇಲ್ಲಿ ವಿಸರ್ಗ ಏನಾಯ್ತು, ವಿಸರ್ಗಕ್ಕೆ ಉಕಾರ ಬರುತ್ತೆ. ವಿಸರ್ಗಸ್ಯ ಸಕಾರ, ವಿಸರ್ಗಸ್ಯ ಲೋಪ, ವಿಸರ್ಗಸ್ಯ ಉಕಾರ, ವಿಸರ್ಗಸ್ಯ ರೇಫ. ಇಲ್ಲಿ ವಿಸರ್ಗಕ್ಕೆ ಬಂತು ಈ ವಿಸರ್ಗ ಇದೆ, ಈ ವಿಸರ್ಗಕ್ಕೆ ಬಂತು ಉಕಾರ. ಉಕಾರ ಬಂದಿತ್ತು ಕುಲೀನ ಪ್ಲಸ್ ಹೂ ಅಂತಾಯಿತು. ಈ ಅಕಾರ ಉಕಾರಗಳಿಗೆ ಬಂತು ಓಕಾರ ಬಂತು, ಕುಲೀನೋ ಅಂತಾಯಿತು. ಈ ಓಕಾರಕ್ಕೆ ಅಪರವಾಗಿದ್ದಾಗ ಪೂರ್ವರೂಪ ಸಂಧಿ ಬಂದು ಕುಲೀನೋಪಿ ಅಂತ. ಪೂರ್ವರೂಪ ಸಂಧಿ ಬಂದರೆ ಈ ಅವಗ್ರಹ ಚಿಹ್ನೆಯನ್ನು ನಾವು ಕಾಣಬಹುದು. ಹಾಗಾಗಿ ಇಲ್ಲಿ ಏನರ್ಥ, ಅಕುಲೀನೋ ಪ್ಲಸ್ ಅಪಿ, ಅಕುಲೀನೋಪಿ ಪೂರ್ವರೂಪ ಸಂಧಿ ಬಂದಿದೆ. ಅಪಿ ಅಂತ ಹೇಳುದು ಅಪಿ. ವಿದ್ಯಾವಾನ್, ವಿದ್ಯಾವಾನ್, ವಿದ್ಯಾವಂತೌ, ವಿದ್ಯಾವಂತಃ. ನಾವು ಕನ್ನಡದಲ್ಲಿ ವಿದ್ಯಾವಂತ, ಬುದ್ಧಿವಂತ ಅಂತ ಹೇಳ್ತೀವಲ್ಲ, ಹಾಗೆ ವಿದ್ಯಾವಾನ್ ಇದು ಪ್ರಥಮ ವಿಭಕ್ತಿ ಬಹುವಚನ ಪುಲ್ಲಿಂಗ. ದೇವೈಹಿ ಪ್ಲಸ್ ಅಪಿ, ದೇವೈಹಿ ಪ್ಲಸ್ ಅಪಿ. ಇಲ್ಲಿ ಕೂಡ ನಾವು ಹೇಗೆ ಬಿಡಿಸಬೇಕಂದ್ರೆ, ದೇವೈಹಿ ಪ್ಲಸ್ ಅಪಿ ಅಂತ ಬಿಡಿಸಿದಾಗ ಈ ವಿಸರ್ಗಕ್ಕೆ ರ ಬಂದಿದೆ, ರೇಫ ಬಂದಿದೆ. ನೋಡಿ, ವಿಸರ್ಗಕ್ಕೆ ರೇಫ ಬಂದಿದೆ. ದೇವೈಹಿ ಪ್ಲಸ್ ಅಪಿ, ದೇವೈ ರಪಿ ಬಿಡಿಸಿದರೆ ದೇವೈಹಿ ವಿಸರ್ಗಸ್ಯ ರೇಫಾದೇಶ ಅತ್ರ ವಿಸರ್ಗಸ್ಯ. ದೇವೈಹಿ ಯಾವ ಶಬ್ದ ಇದ್ದಂತೆ, ರಾಮೈಹಿ. ದೇವಃ ದೇವೋ ದೇವಾಃ, ದೇವೇನ ದೇವಾಭ್ಯಾಂ ದೇವೈಹಿ. ಇದು ತೃತೀಯಾವಿಭಕ್ತಿ ಏಕವಚನ. ಸುಪೂಜ್ಯತೆ, ಸುಪೂಜ್ಯತೆ ಅಂತ ಹೇಳೋದು ಕ್ರಿಯಾಪದ. ಪೂಜ್ಯತೆ, ಪೂಜ್ಯತೆ, ಪೂಜ್ಯಂತೆ, ಪೂಜ್ಯಸೆ, ಪೂಜ್ಯತೆ, ಪೂಜ್ಯದ್ವೆ, ಪೂಜ್ಯೆ, ಪೂಜ್ಯಾಮಹೆ, ಪೂಜ್ಯಾಮಹೆ. ಸು ಅಂದ್ರೆ ಒಳ್ಳೆಯ, ಪೂಜ್ಯತೆ ಒಳ್ಳೆಯ ರೀತಿಯಾಗಿ ಪೂಜಿಸಲ್ಪಡುತ್ತಾನೆ. ಕಹ ವಿದ್ಯಾವಾನ್, ಕಸ್ ಕೈಹಿ, ಕೈಹಿ ದೇವೈಹಿ, ಕೈಹಿ ಅಲ್ಲ ಕೈಹಿ ದೇವೈಹಿ, ದೇವೈಹಿ ವಿದ್ಯಾವಾನ್ ಸುಪೂಜ್ಯತೆ. ಇದು ಕರ್ಮಣಿ ಪ್ರಯೋಗ ಅಂತ ನಾವು ಗಮನಿಸಬಹುದು. ಹಾಗಾಗಿ ಈ 2 ಶ್ಲೋಕಗಳ ಪರಿಚಯ ಅನ್ವಯಾನುಸಾರ ಅರ್ಥ ಭಾವಾರ್ಥದೊಂದಿಗೆ ನಿಮಗೆ ಆಗಿರ್ಬೋದು ಅಂತ ಅನ್ಕೊಳ್ತಾ ಮತ್ತೊಮ್ಮೆ ಈ 2 ಶ್ಲೋಕಗಳನ್ನು ಕೊನೆಯದಾಗಿ ಹೇಳ್ತೀನಿ, ಗಮನವಿಟ್ಟು ಕೇಳಿ. ಛಾಯಾ ಮನ್ಯಸ್ಯ ಕುರ್ವಂತಿ ತಿಷ್ಠಂತಿ ಸ್ವಯಮಾತಪೇ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾ ಸತ್ಪುರುಷಾ ಇವ ಕಿಂ ಕುಲೇನ ವಿಶಾಲೇನ ವಿದ್ಯಾಹೀನಸ್ಯ ದೇಹಿನ ಅಕುಲೀನೋಪಿ ವಿದ್ಯಾವಾನ್ ದೇವೈರಪಿ ಸುಪೂಜ್ಯತೆ. ಯಾಕೆ ಈ ಶ್ಲೋಕಗಳನ್ನು ಮತ್ತೆ ಮತ್ತೆ ನಾವು ವಾಚನ ಅಂದ್ರೆ ಕೇಳಬೇಕು ಅಂತೇಳಿ, ಯಾಕೆ ಅಂದ್ರೆ ಇದು ಕಂಠಪಾಠ ಮಾಡಬೇಕಾಗುತ್ತೆ. ಕಂಠಪಾಠ ಮಾಡುವುದರಿಂದ ಪರೀಕ್ಷೆಯಲ್ಲಿ ಈ ಶ್ಲೋಕ ಬಂದರೆ ನೀವು ಸುಲಭವಾಗಿ ಬರೆಯಬಹುದು. ಜೊತೆಗೆ ಜ್ಞಾನದ ದೃಷ್ಟಿಯಿಂದ, ಸನ್ಮಾರ್ಗದ ದೃಷ್ಟಿಯಿಂದ, ಜೊತೆಗೆ ವ್ಯವಹಾರದ ದೃಷ್ಟಿಯಿಂದ ಇದು ನಿಮಗೆ ಅನುಕೂಲವಾಗುತ್ತದೆ. ಪ್ರತಿ ದಿವಸ 2 ಶ್ಲೋಕಗಳನ್ನು ಕಂಠಪಾಠ ಮಾಡುವುದರ ಮೂಲಕ ಹಿಂದೆ ಕಂಠಪಾಠ ಮಾಡಿರ್ತಕ್ಕಂತಹ ಶ್ಲೋಕಗಳನ್ನೆಲ್ಲವೂ ಕೂಡ ನಾವು ಮನನ ಮಾಡ್ತಾ ಇರಬೇಕು, ಸಿಂಹಾವಲೋಕನ ಮಾಡ್ತಾ ಇದ್ರೆ ಅವು ನಮಗೆ ಉಪಯೋಗವಾಗುತ್ತವೆ, ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇವತ್ತಿನ ಪಾಠಕ್ಕೆ ಮುಕ್ತಾಯವನ್ನು
ಇಡ್ತಾ ಧನ್ಯವಾದ.